ನಮಸ್ಕಾರ ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಮತಕ್ಷೇತ್ರದಲ್ಲಿನ ಅರಕೆರೆ ಗ್ರಾಮದಲ್ಲೇ ಹುಟ್ಟು ಬೆಳೆದು ಇವರು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಬಿಜೆಪಿ ಪಕ್ಷದಲ್ಲೇ ಗುರುತಿಸಿಕೊಂಡು ಬಿಜೆಪಿ ಪಕ್ಷದ ಒಂದು ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಬರುತ್ತಿರುವಂತಹ ಬಿಜೆಪಿ ಪಕ್ಷದ ಸಕ್ರಿಯ ನಿಷ್ಠಾವಂತ ಕಾರ್ಯಕರ್ತರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಬಿಜೆಪಿ ಮಂಜಣ್ಣ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ಸರ್ ನಮಸ್ಕಾರ. ಮಂಜಪ್ಪನವರೇ, ತಾವು ಬಿಜೆಪಿ ಪಕ್ಷದ ಸಕ್ರಿಯ ನಿಷ್ಠಾವಂತ ಕಾರ್ಯಕರ್ತರಾಗಿ ಸರಿಸುಮಾರು 40 ವರ್ಷಗಳಿಂದ ದುಡಿತಾ ಬರ್ತಾ ಇದ್ದೀರಿ. ಸೊ ತಮಗೆ ನಾವು ಕೇಳೋದಾದ್ರೆ ಈ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಚುನಾವಣೆ ಆಗಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಇನ್ನೇನು ಎದುರಾಗ್ತಾ ಇದೆ. ಸೊ ಆದ ಕಾರಣ ಬಿಜೆಪಿ ಪಕ್ಷಕ್ಕೆ ಏನಕ್ಕೆ ಜನತೆ ಮತವನ್ನು ಹಾಕಬೇಕು ಅನ್ನೋ ಪಕ್ಷದ ಮಾಹಿತಿಯನ್ನ ಜನತೆ ಮುಂದೆ ವ್ಯಕ್ತಪಡಿಸ್ತೀರಿ. ಸ್ವತಂತ್ರ ಸಿಕ್ಕ ನಂತರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ಸು ತನ್ನ ದೌರ್ಬಲ್ಯಗಳನ್ನು ಮುಚ್ಚಾಕೋಣಕ್ಕಾಗಿ ದೇಶದ ಮೇಲೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ದೌರ್ಜನ್ಯವನ್ನು ಮಾಡಿ ವಿರೋಧ ಪಕ್ಷಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ತುಳಿತಾ ಬಂತು. ನಾವು ವಿದ್ಯಾರ್ಥಿಗಳಾಗಿ ಅವತ್ತಿನ ಕಾಲದಲ್ಲಿ ತುರ್ತು ಪರಿಸ್ಥಿತಿ ಕೂಡ ಜಾರಿ ಮಾಡ್ತು. ದೇಶದ ಮೇಲೆ ಕರಾಳ ಛಾಯೆಯನ್ನು ಬಂದು ದೊಡ್ಡ ದೊಡ್ಡ ರಾಜಕಾರಣಿಗಳನ್ನು ಮೂಲೆ ಗುಂಪು ಮಾಡ್ತು. ಹಿಂದೂ ಸಮಾಜವನ್ನು ಒಡಿತು ಕಾಂಗ್ರೆಸ್ ರಾಷ್ಟ್ರದಲ್ಲಿ. ಈ ದೇಶ ವಿಭಜನೆ ಪತ್ರಕ್ಕೆ ಸಹಿ ಆಗ್ತು. ಈಗೆಲ್ಲ ದೊಡ್ಡ ಅಹಿತಕರ ಘಟನೆ ಮಾಡಿ ಈ ದೇಶವನ್ನು ಚಿಂದಿ ಮಾಡೋ ತನಕ ತಗೊಂಡು ಹೋಗ್ಬಿಡ್ತು. ದೇಶ ವಿಭಜನೆ ಆದಮೇಲೆ ಕಾಂಗ್ರೆಸ್ಸಿಂದ ಬಂದಂಥವ್ರು ಜನತಾ ಪಕ್ಷ, ಜನತಾ ದಳ, ಯಾವ್ಯಾವ ದಲಿತ್ ಮಜ್ದೂರ್ ಕಿಸಾನ್ ಪಾರ್ಟಿ, ಬಹುಜನ್ ಸಮಾಜ್ ಪಾರ್ಟಿ ಅಂತ ಬೇರೆ ಬೇರೆ ಪಕ್ಷಗಳನ್ನೆಲ್ಲ ಕಟ್ಕೊಂಡ್ರು ಕೂಡ ನಾನಾ ಮುಖಾಂತರದಾಗ ಹೋಗಿ ಕಮ್ಯುನಿಸ್ಟ್ನರ ಜೊತೆಗೆ, ಕಮ್ಯುನಿಸ್ಟ್ ಮತ್ತು ಕಾರ್ಲ್ ಮಾರ್ಕ್ಸ್, ಲೆನಿನ್, ಮುಸೋಲಿನಿ, ಸ್ಟಾಲಿನ್ ಇಂಥ ಒಂದು ವಿದೇಶಿ ನಾಯಕರ ಜೊತೆ ಕೈ ಜೋಡಿಸೋಂಥ ಪ್ರವೃತ್ತಿಯನ್ನು ಮಾಡೋಂಥ ಕಾಂಗ್ರೆಸ್ ಜೊತೆಗೆ ಕಾಂಗ್ರೆಸ್ಸಿಂದ ಬಂದಂಥ ರಾಜಕೀಯ ಪಕ್ಷದವರೇ ಹೋಗಿ ಕೈ ಜೋಡಿಸಿದರು. ಇದು ಬಿ ಜೆ ಪಿಗೆ ಸರಿ ಕಾಣಲಿಲ್ಲ. ಈ ಬಿ ಜೆ ಪಿ ತನ್ನದೇ ಆದಂಥ ಸೈದ್ಧಾಂತಿಕ ವಿಚಾರದ ಮೇಲೆ ವಾಜಪೇಯಿ ಅಂತ ನಾಯಕರುಗಳು ಒಬ್ಬರು ಗ್ವಾಲಿಯರ್ನಲ್ಲಿ ಗೆದ್ದು ರಾಷ್ಟ್ರ ಮಟ್ಟದಿಂದ ಇವತ್ತು ಹಳ್ಳಿಯವರೆಗೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕಾಂಗ್ರೆಸ್ಸಿನ ಸಿದ್ಧಾಂತಕ್ಕೆ ಈ ಬಿ ಜೆ ಪಿ ಹೊಂದ್ಕೊಳ್ಳಲ್ಲ. ಅವರು ಕೂಡ ನಮ್ಮ ಹತ್ರಕ್ಕೆ ಬರೋ ಅಂಥ ಮಟ್ಟದಲ್ಲಿಲ್ಲ. ಅವ್ರು ಬಂದರೂ ಕೂಡ ಬಿ ಜೆ ಪಿಯವರು ಬಿಟ್ಕೊಳ್ಳಲ್ಲ. ಅದು ಮೇಯ್ನು ನಮಗೆ ಅಜೆಂಡಾ. ಬೇರೆ ಬೇರೆ ಪಕ್ಷಗಳೆಲ್ಲ ಹಾಳಾಗೋದು ಕಾಂಗ್ರೆಸ್ ಸವಾಸ ಮಾಡಿ. ದೇಶದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ, ರಾಷ್ಟ್ರೀಯತೆ ವಿಚಾರವಾಗಿ, ದೇಶ ಉಳಿಬೇಕು ಅನ್ನೋ ವಿಚಾರವಾಗಿ, ಅಭಿವೃದ್ಧಿ ಆಗಬೇಕು ಅನ್ನೋ ವಿಚಾರವಾಗಿ ಇವತ್ತು ಬಿ ಜೆ ಪಿ ಇವತ್ತು ಒಂದು ನಿರ್ದಿಷ್ಟವಾದ ಪವರ್ಫುಲ್ ಪಾರ್ಟಿ ಇಂಡಿಯಾದಲ್ಲಿ ತಳಮಟ್ಟದಿಂದ ಒಂದು ಅಜೆಂಡಾ ಇದೆ, ಒಂದು ಶಿಸ್ತಿದೆ ಪಾರ್ಟಿಯಲ್ಲಿ ಅನ್ನೋ ವಿಚಾರ ನಾನು ಪ್ರಸ್ತಾಪ ಮಾಡಿ. ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇವತ್ತು ಚುನಾವಣೆ ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ ನಮಗೆ. ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಈಗಲೇ ಕೂಡ ಆರ್ಥಿಕ ದಿವಾಳಿಯಾಗಿದೆ ಸರ್ಕಾರ. ಜನೋಪಕಾರಿ ಕಾರ್ಯಕ್ರಮಗಳನ್ನು ಜಾರಿಗೆ ತರದೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ, ಬೇರೆ ಬೇರೆ ಥರ ಕಾರ್ಯಕ್ರಮಗಳನ್ನೆಲ್ಲ ತಂದು ಜನಗಳನ್ನ ಮೋಡಿ ಮಾಡೋ ಅಂಥ ಪ್ರಯತ್ನ ಮಾಡಿ ಮದ್ಯದ ಹೊಳೆಯನ್ನು ಹರಿಸಿ ಸಮಾಜವನ್ನು ಅಶಾಂತಿಯತ್ತ ಇವತ್ತು ಹೋಯ್ತಾ ಇದೆ. ಎಲ್ಲಿ ನೋಡಿದ್ರು ಡ್ರಗ್ಸು, ಗಾಂಜಾ, ಅಫೀಮು, ಈ ಥರವಾದಂಥ ಒಂದು ಕ್ರಿಟಿಕಲ್ಲು ಸಮಾಜವನ್ನು ಹಾಳು ಮಾಡುವಂಥ ಇವತ್ತಿನ ತರುಣರ ಸಮಾಜವನ್ನು ಹಾಳು ಮಾಡ್ತಾ ಇದೆ ಇವತ್ತು ಕಾಂಗ್ರೆಸ್. ರೈತ ಬೆಳೆದಂಥ ಬೆಳೆ ಉತ್ತಮವಾದ ಬೆಲೆ ಇಲ್ಲ, ರೈತರಿಗಿಲ್ಲ, ಕಾರ್ಮಿಕರಿಗಿಲ್ಲ, ಸರ್ಕಾರಿ ನೌಕರರಿಗಿಲ್ಲ, ಯಾವ ವರ್ಗ ಯಾವ ಜಾತಿ ಜನಾಂಗದವರಿಗೂ ಇಲ್ಲ. ಜಾತಿ ಮಧ್ಯೆನೇ ಇವತ್ತು ಹೊಡಿತಾ ಇದೆ ಕಾಂಗ್ರೆಸ್ಸು. ಸಮಾಜವನ್ನು ಒಡೆದು ಇವತ್ತು ಸಂಪೂರ್ಣ ನುಚ್ಚು ನೂರು ಮಾಡ್ತಾ ಇದ್ದಾರೆ. ಹಿಂಗಾಗಿರೋದ್ರಿಂದ ಈ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಬಿ ಜೆ ಪಿಗೆ ಇದು ನಮಗೆ ಮೊದಲನೇ ಫೌಂಡೇಶನ್ನು. ಇದಕ್ಕೆ ತನ್ನದೇ ಆದಂಥ ತಳಹದಿಯನ್ನು ಭದ್ರ ಮಾಡಿಕೊಂಡು ಬಿ ಜೆ ಪಿ ಮುಂದಿನ ಹೆಜ್ಜೆಗಳನ್ನು ಇಡೋಕ್ಕೆ ಸ್ಥಳೀಯ ಸಂಸ್ಥೆ ಚುನಾವಣೆ ಒಳಗೆ ಒಳ್ಳೆಯ ಒಂದು ಆಸ್ಪದವನ್ನು ಕೊಡಬೇಕು. ಯಾವುದೋ ನಾಗರಿಕ ಸಮಾಜ ಇವತ್ತು ಎಲ್ಲರೂ ಕೂಡ ಕೂತು ಯೋಚನೆ ಮಾಡಿರಿ. ಎಲ್ಲ ಕಡೆ ಚುನಾವಣೆಗಳಲ್ಲಿ ಇವತ್ತು ಜನ ಚೇಂಜ್ ಆಗಿ ಬಿ ಜೆ ಪಿ ಪರವಾಗಿ ಓಟ್ ಕೊಡ್ತಾ ಇದ್ದಾರೆ. ಈ ಒಂದು ಆಶಾಭಾವನೆ ವ್ಯಕ್ತಪಡಿಸ್ತೀನಿ ನಾನು. ತಾವು ಸಹ ಇದೇ ಒಂದು ಕ್ಷೇತ್ರದ ಹಾಗೂ ಬಿಜೆಪಿ ಪಕ್ಷದ ಅನುಭವವುಳ್ಳ ರಾಜಕಾರಣಿಗಳಲ್ಲಿ ಒಬ್ಬರಾದ ಕಾರಣ ಕಟ್ಟ ಕಡೆಯದಾಗಿ ತಮಗೂ ಸಹ ಇದು ಹತ್ತಿರವಾದಂತಹ ಭದ್ರಾವತಿ ತಾಲೂಕಿನ ಮಾನ್ಯ ಹಾಲಿ ಶಾಸಕರಾದ ಬಿ ಕೆ ಸಂಗಮೇಶ್ ಅವರಿಗಾಗಿರ್ಬೋದು, ಹಾಗೂ ನಿಮ್ಮದೇ ಆದಂತಹ ವಿಧಾನಸಭಾ ಕ್ಷೇತ್ರವಾದಂತಹ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕಿಯಾದಂತಹ ಶಾರದಾ ಪೂರ್ಯನಾಯ್ಕ ಅವರಾಗಿರ್ಬೋದು, ನಮ್ಮ ಸುತ್ತ ವಾಹಿನಿ ಮುಖೇನ ತಾವು ಕಟ್ಟ ಕಡೆಯದಾಗಿ ಅವರಲ್ಲಿ ಹೇಳೋದಾದ್ರೂ ಏನು, ಕೇಳೋದಾದ್ರೂ ಏನು? ಅವರಲ್ಲಿ ಹೇಳೋದು ಕೇಳೋದು ಯಾವುದೂ ಇಲ್ಲ. ಜನತೆಯ ಪರವಾಗಿ ಹೇಳೋದು ಕೇಳೋದು ಏನೂ ಇಲ್ಲ. ಅವರು ಅಭಿವೃದ್ಧಿ ಕಾರ್ಯಗಳು ಏನೂ ಮಾಡ್ತಿಲ್ಲ. ಅಲ್ಲಿ ಅವರು ಕೋಮುಗಲಭೆ ಮತ್ತು ಜಾತಿಯನ್ನು ಹುಟ್ಟಿಸಿ ಅವರು ಅಧಿಕಾರಕ್ಕೆ ಬರೋಂಥ ಪ್ರಯತ್ನವನ್ನು ಸಂಗಮೇಶ್ರವರು ಮಾಡ್ತಾಯಿದ್ದಾರೆ. ಅದು ಬಿಟ್ಟರೆ ಬೇರೆ ಸೈದ್ಧಾಂತಿಕವಾದ ನೆಲೆ ಇಲ್ಲ.
ಒಂದು ವರ್ಗವನ್ನು ತುಷ್ಟೀಕರಣ ಮಾಡೋದು, ಇನ್ನೊಂದು ವರ್ಗವನ್ನು ಎತ್ತೋದು ಇಳುವುದು, ಈ ಥರ ಮಾಡಿ ರಾಜಕೀಯವನ್ನು ಬೇಯಿಸ್ಕೊಂಡು ಬರ್ತಾ ಇದ್ದಾರೆ. ಬಿಟ್ಟರೆ ಬೇರೆ ಯಾವುದೂ ಥರ ಯಾವುದೇ ಅಭಿವೃದ್ಧಿ ಪರ ಕಾಣ್ತಾ ಇಲ್ಲ ಅವರು. ಇದಂತೂ ಸತ್ಯ ಮಾತು. ನಮ್ಮ ಕ್ಷೇತ್ರದಲ್ಲೂ ಕೂಡ ಇದೇ ವಿಚಾರ ಆಗಿರೋದು. ಇಲ್ಲಿ ಯಾವುದೋ ಒಂದು ವ್ಯವಸ್ಥೆಯ ಮೇಲೆ, ಏನೋ ಒಂದು ಆಧಾರದ ಮೇಲೆ ಬಿಡು, ಹೆಣ್ಮಗಳು ಗೆಲ್ಲಿ, ಚುನಾವಣೆ ಒಳಗೆ ಹೆಣ್ಮಗಳು ಇದೊಂದು ಸ್ಥಳ ನೋಡ್ಕೊಳ್ಳಿ, ಹೆಣ್ಮಗಳು ಗೆಲ್ಲಿ ಅನ್ನೋ ಒಂದು ಉದ್ದೇಶದ ಮೇಲೆ ಜನ ಮತ ಕೊಟ್ಟಿದ್ದಾರೆ ಅನ್ನೋದು ಬಿಟ್ಟರೆ ಯಾರೂ ಕೂಡ ಇವತ್ತು ಆತ್ಮಸಾಕ್ಷಿಯಾಗಿ ಮತ ಕೊಟ್ಟು ಗೆಲ್ಲಿಸಿಲ್ಲ. ಇಲ್ಲಿ ಜನತಾದಳನೂ ಕೂಡ ತಿರಸ್ಕಾರ ಮಾಡಿದ್ದಾರೆ. ಜನತಾದಳದ ಬಗ್ಗೆ ಒಲಿವಿಲ್ಲ. ಸರ್ಕಾರ ಹಿಡಿಯೋಕ್ಕಾಗಲ್ಲ ಇವರು, ಏನಿದ್ರು 10-12 ಸೀಟು, 5-6 ಸೀಟ್ ಗೆಲ್ಬೋದು, 15 ಸೀಟ್ ಗೆಲ್ಬೋದು. ಅದ್ರ ಮೇಲೆ ಇವ್ರು ಗೆಲ್ಲಕ್ಕಾಗಲ್ಲ. ಇವ್ರಿಗೆ ಯಾಕೆ ಸುಮ್ಮನೆ ವೇಸ್ಟಾಗಿ ಕೊಡೋಣ. ಮತ್ತು ಇವರೆಲ್ಲರೂ ಸ್ವಲ್ಪ ಒಂದು 25-30 ಸೀಟ್ ಗೆದ್ದರು ಅಂದರು ಚುನಾವಣೆ ಒಳಗೆ, ಕಾಂಗ್ರೆಸ್ನ ಜೊತೆಗೂ ಹಿಂದ್ಗಡೆಯಿಂದನ ಆಟ ಆಡಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಕುಮಾರಸ್ವಾಮಿ ಮತ್ತು ದೇವೇಗೌಡರು ಪಾರ್ಟಿ ತತ್ವನೇ ಅದು. ಹಿಂಗಾಗಿ ರಾಜ್ಯ ಅವರು ಕೂಡ ಲೂಟಿ ಹೊಡೆದ್ರಲ್ಲಿ ಅವರು ಕೂಡ ಮೊದಲಿಗರೇ. ಅವರೇನು ಕಮ್ಮಿ ಇಲ್ಲ ಜನತಾದಳದವರು ಏನು ಯಾವ ವಿಚಾರದಲ್ಲೂ ಕೂಡ ಕಮ್ಮಿ ಇಲ್ಲ. ಹಂಗಾಗಿರೋದ್ರಿಂದ BJPಗೆ ಅವಕಾಶ ಮಾಡಿಕೊಡೋಣಪ್ಪ, ಇವರು ಗಟ್ಟಿಯಾದಂಥ ಜನ, ಎಲ್ಲೂ ಹೋಗಲ್ಲ, ಕೆಲಸಗಳು ಹಾಕವೆ, ಒಳ್ಳೊಳ್ಳೆ ಕಾರ್ಯಕರ್ತರಿದ್ದಾರೆ ಅಂತ ಜನ ಆಶೆ ಮಾಡ್ತಾರೆ. ಈ ಸಂದೇಶವನ್ನು ನಾನು ಜನಕ್ಕೆ ಸಾರಿ ಹೇಳ್ತೀನಿ. ಮತ್ತು ಮುಖ್ಯವಾಗಿ ಹೇಳಬೇಕು ಅಂತಂದರೆ MP ಗಳು ಹಿಂದೆ ಯಾರೂ ಕೆಲಸ ಮಾಡಿಲ್ಲ, ಅಷ್ಟು ಕೆಲಸ ಮಾಡಿದ್ದಾರೆ ರಾಘಣ್ಣರು. ಇವತ್ತು ಅಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂತಂದರೆ ಆ ಹುಡುಗ, ಇನ್ನೂ ಸಣ್ಣ ಹುಡುಗ, ನಮ್ಮ ಮುಂದೆ ಹುಡುಗ MP ಆಗಿ ಇಡೀ ಡೆಲ್ಲಿ ಒಳಗೆ 5-6 ಕ್ಯಾಬಿನೆಟ್ ಮಿನಿಸ್ಟ್ರುಗಳ ಹತ್ರ ಫೈಲ್ ಹೋಗ್ಬೇಕು. ಆ ಫೈಲ್ಗಳನ್ನೆಲ್ಲ ಆಗಿ ಎಲ್ಲ ಇದು ಮಾಡಿಸಿ ಇಲ್ಲಿ ಜಾಗ ಪ್ರೂವ್ ಮಾಡಿ ಕರೆದಿಕೊಂಡು ಇಷ್ಟೆಲ್ಲ ಮಾಡಿ ಇಷ್ಟು ಏರ್ಪೋರ್ಟ್ ಮಾಡಬೇಕು ಅಂತಂದರೆ ಪ್ರತಿಯೊಬ್ಬನೂ ಕೂಡ ಇವತ್ತು ನಾಗರಿಕರು ಇವತ್ತು ಯೋಚನೆ ಮಾಡಬೇಕು. ಅಂಥ ಹೆಮ್ಮೆ ಪಡೋಂಥ ವಿಚಾರ ಇವತ್ತು ರಾಘವೇಂದ್ರ ಮಾಡಿರೋದು. ಅದು ಎಲ್ಲರೂ ಯೋಚನೆ ಮಾಡಬೇಕು. ಆಮೇಲೆ ಈ ಸಿಗಂಧರೇಶ್ವರಿ ದೇವಸ್ಥಾನದ್ದು ಇದು ಬ್ರಿಡ್ಜ್ ಮಾಡಿದಾರಲ್ಲ, ಅದೇನು ಸಾಮಾನ್ಯ ಬ್ರಿಡ್ಜ್ ಏನ್ರಿ, ಏಷ್ಯಾ ಖಂಡದಾಗೆ 1ನೇ ಬ್ರಿಡ್ಜ್ ಅದು. ಅಂಥ ತರುಣರು ಬೇಕಂಡ್ರಿ ಸಮಾಜಕ್ಕೆ. ಅಂಥ ವ್ಯಕ್ತಿಗಳು ಮುಖ್ಯಮಂತ್ರಿ ಆಗಬೇಕು. ಬೇರೆ ಇಂಥರಲ್ಲ ಆಗ್ಬಾರ್ದು. ಸೋಚ್ ಕೊಡೋರು, ವರ್ಕ್ ಮಾಡೋ ಮನುಷ್ಯ ಆಗ್ಬೇಕು. ಮಕ್ಕ ಮೇಲೆ ಕಳೆ ಹಂಗೈತ್ರಿ ಆತಗೆ. ಮಾತನಾಡ ಯಾವಾಗಲೂ ಟೆಂಪರ್ ಪವರಾಗೇ ಇರ್ತೈತೆ. ಮಕ್ಕ ಮೇಲೆ ಕಳೆ ಅಂದ್ರೂ ಆತ ದುಡ್ದು ತಿನ್ನೋ ಮನುಷ್ಯ ರಾಘವೇಂದ್ರ. ದುಡ್ದು ತಿನ್ನಿರಿ, ನೀವು ದುಡ್ಕೊಂಡು ತಿನ್ನಿರಿ ಅಂತಂದು ಯಾರಿಗೂ ಅನ್ಯಾಯ ಮಾಡಿದ ಮನುಷ್ಯನೇ ಅಲ್ಲ. ಒಳ್ಳೆ ಸಾಮಾನ್ಯ ರೈತರು ಹೋಗ್ಲಿರಿ, ಅವ್ರ ಮನೆ ತನಕ ಟೀ ಕೊಟ್ಟು ಕೆಲಸ ಮಾಡಿ ಕಳಿಸ್ತಾರೆ. ಯಾವ ಜಾತಿ ಜನಾಂಗದ ಆಸ್ತಿ ಅಲ್ಲ ಅವರು, ಇಡೀ ಸಮಾಜದ ಆಸ್ತಿ ತರವಾಗಿ ಇವತ್ತಿನ ಆಧುನಿಕ ಬಸವಣ್ಣ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅಂಥ ಒಂದು ಒಳ್ಳೆಯ ವ್ಯಕ್ತಿ ಕಣ್ರಿ ರಾಘವೇಂದ್ರ. ಒಳ್ಳೆ ಕೆಲಸಗಾರ, ಒಳ್ಳೆ ನುರ್ತಂಥ ವ್ಯಕ್ತಿ. ಕೇಂದ್ರದ ಮಂತ್ರಿ ಆಗಬಾರ್ದವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ರಾಜ್ಯಕ್ಕೆ ಬೇಕವ್ರು ಅನಿವಾರ್ಯವಾಗಿ. ಸುಮ್ಮನೆ ಅವರು ಇವರು ಸ್ಟೇಟ್ಮೆಂಟ್ ಕೊಟ್ಕೊಂತ ಇವ್ರು ನಾನು ಸಿ ಎಮ್ ಅಂತಾರೆ. CM ಮಾಡಿರೋ ಸಾಧನೆ ಶಿವಮೊಗ್ಗ ಜಿಲ್ಲೆಗೆ ಬಂದು ನೋಡಲಿ. ಆಮೇಲೆ ಕರ್ನಾಟಕದ ಕೊಡುಗೆನೂ ಅವ್ರದ್ದೇ ಇತ್ತು ಸ್ವಲ್ಪನ. ಬೇರೆ ಜಿಲ್ಲೆಗಳಿಗೆಲ್ಲ ಅಭಿವೃದ್ಧಿ ಆಗಿದಾವಲ್ಲ, ಅವರು ಕೇಂದ್ರದಲ್ಲಿ ಮಂತ್ರಿಗಳು ಅವರೆಲ್ಲ ಹಿಡ್ಕೊಂಡು, ಅವ್ರ ಅಪ್ಪಾಜಿ ಬೇರೆ ಹಳೆ ಪಕ್ಷ ಕಟ್ಟಿದಂಥವ್ರು ನಡೀತಿರ್ತವ್ರು. ಅಭಿವೃದ್ಧಿ ಆಗಿದ್ರಲ್ಲೂ ಅವರು ಪಾಲೈತೆ ರಾಘಣ್ಣರು. ಅಂಥವರೆಲ್ಲ ಸಮಾಜಕ್ಕೆ ಬೇಕು.